ಪ್ರೀತಿಯ ಕನ್ನಡಿಗರಿಗೆ ನಿಮ್ಮ ಹಳ್ಳಿಕಟ್ಟೆ ನ್ಯೂಸ್ ಚಾನಲ್ಗೆ ಆತ್ಮೀಯ ಸ್ವಾಗತ. ವೀಕ್ಷಕರೇ, ಈ ದಿನ ನಾವು ನಮ್ಮ ಹಳ್ಳಿಕಟ್ಟೆ ನ್ಯೂಸ್ ಚಾನಲಲ್ಲಿ ಒಂದು ವಿಶೇಷವಾದಂತಹ ಸುದ್ದಿಯನ್ನು ಹೊತ್ತು ತಂದಿದ್ದೇವೆ. ವೀಕ್ಷಕರೇ, ನಿಮಗೆ ಗೊತ್ತಿರುವಂತೆ ಕನ್ನಡ ಚಿತ್ರರಂಗದ ಮೇರು ನಟರಾದಂತಹ ಡಾಕ್ಟರ್ ವಿಷ್ಣುವರ್ಧನ್ರವರು ಕನ್ನಡದ ಪ್ರಸಿದ್ಧ ನಟರುಗಳ ಸಾಲಿನಲ್ಲಿ ಅಗ್ರಪಂಕ್ತಿಯಲ್ಲಿ ನಿಲ್ಲುತ್ತಾರೆ. ಇಂತಹ ಡಾಕ್ಟರ್ ವಿಷ್ಣುವರ್ಧನ್ರವರು ತಮ್ಮ ಜೀವಿತ ಅವಧಿಯಲ್ಲಿ ಸಾಹಸ ಸಿಂಹ ಎಂದೇ ಖ್ಯಾತಿಯನ್ನು ಪಡೆದಿರುತ್ತಾರೆ. ಮನಸ್ಸಿನಿಂದ ಅವರು ತುಂಬ ಮೃದು ಸ್ವಭಾವದವರಾಗಿದ್ದರೂ ಕೂಡ ತೆರೆಯ ಮೇಲೆ ಅವರು ಉಗ್ರ ಪ್ರತಾಪಿಯಾಗಿ ವಿಜೃಂಭಿಸಿದ್ದಾರೆ. ಹಾಗೆ ಅವರು ಮಾಡುತ್ತಿದ್ದಂತಹ ಪಾತ್ರಗಳು ಅಷ್ಟೇ ರೆಬಲ್ ಆಗಿ ಕೂಡಿದ್ದವು. ವಿಷ್ಣುವರ್ಧನ್ರವರು ಎಷ್ಟು ಮೃದು ಸ್ವಭಾವದವರು ಎಂದರೆ ಅವರು ಮಗುವಿನಂತಹ ಮನಸ್ಸನ್ನು ಉಳ್ಳವರಾಗಿದ್ದರು. ಇಂತಹ ಮಗುವಿನಂತಹ ಮನಸ್ಸುಳ್ಳ ಡಾಕ್ಟರ್ ವಿಷ್ಣುವರ್ಧನ್ರವರು ತಮ್ಮ ಬಲಗೈನಲ್ಲಿ ಒಂದು ಖಡ್ಗವನ್ನು ಧರಿಸುತ್ತಿದ್ದರು. ಆ ಖಡ್ಗಕ್ಕೆ ಅದರದ್ದೇ ಆದ ಒಂದು ಪ್ರಾಮುಖ್ಯತೆಯನ್ನು ಅವರು ಕೊಡುತ್ತಿದ್ದರು. ಹಾಗೆಯೇ ಆ ಖಡ್ಗವನ್ನು ನೀಡಿದಂತಹ ಗುರುಗಳಿಗೂ ಸಹ ಅಷ್ಟೇ ಪ್ರಾಮುಖ್ಯತೆಯನ್ನು ಕೊಡುತ್ತಿದ್ದರು. ಈ ಖಡ್ಗವನ್ನು 1980ರಲ್ಲಿ ಅವರು ಧರಿಸುತ್ತಾರೆ. ಹಾಗೆಯೇ ಈ ಖಡ್ಗಕ್ಕೆ ಆ ಒಂದು ಪ್ರಾಮುಖ್ಯತೆ ಯಾಕೆ ಕೊಡ್ತಾಯಿದ್ರು ಅಂದರೆ, ಆ ಖಡ್ಗವನ್ನು ಧರಿಸಿದ ನಂತರ ಡಾಕ್ಟರ್ ವಿಷ್ಣುವರ್ಧನ್ರವರ ಜೀವನದಲ್ಲಿ ಪಾಸಿಟಿವ್ ವೈಬ್ರೇಷನ್ ಹೆಚ್ಚಾಗಿ ಕಾಣಿಸತೊಡಗಿತ್ತು. ಹಾಗೆಯೇ ತಮ್ಮ ಎಡಗೈಯನ್ನು ಬಳಸುತ್ತಾ ಇರುವಂತಹ ವಿಷ್ಣುವರ್ಧನ್ರವರು ಬ್ಯಾಲೆನ್ಸಿಂಗಾಗಿ ಬಲಗೈಗೆ ಖಡ್ಗವನ್ನು ಧರಿಸಿ ಎರಡೂ ಕೈಗಳಿಂದ ಸಾಹಸಮಯ ದೃಶ್ಯಗಳಲ್ಲಿ ಎರಡೂ ಕೈಗಳನ್ನು ಬಳಸ್ಕೊಂಡು ಮಾಡ್ತಾಯಿದ್ರು ಅಂತಲೇ ಹೇಳ್ಬೋದು. ಹಾಗಾದರೆ ಅವರು ಅಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತಿರ್ತಕ್ಕಂತಹ ಖಡ್ಗ ಯಾವಾಗ ಮತ್ತು ಎಲ್ಲಿ ಸಿಕ್ತು ಅನ್ನೋದನ್ನು ನೋಡೋದಾದರೆ, ಡಾಕ್ಟರ್ ವಿಷ್ಣುವರ್ಧನ್ರವರಿಗೆ ಬೀದರ್ನಲ್ಲಿರ್ತಕ್ಕಂತಹ ಗುರುದ್ವಾರದಲ್ಲಿ ಒಬ್ಬರ ಗುರುಗಳ ಕಡೆಯಿಂದ ಅವರಿಗೆ ಕಾಣಿಕೆಯಾಗಿ ಬರುತ್ತೆ. ಇದು 1980ರಲ್ಲಿ ಅವರಿಗೆ ಕಾಣಿಕೆಯಾಗಿ ಬಂದಂತಹ ಖಡ್ಗ. ಇದಾದ ನಂತರ ಅವರ ಜೀವನದಲ್ಲಿ ಇರ್ತಕ್ಕಂಥ ಅನೇಕ ಏಳು ಬೀಳುಗಳ ನಡುವೆ ಅವರು ಉತ್ತುಂಗ ಶಿಖರವನ್ನು ಏರಲು ಈ ಖಡ್ಗ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅಂತಲೂ ಡಾಕ್ಟರ್ ವಿಷ್ಣುವರ್ಧನ್ರವರೇ ಹೇಳ್ತಾ ಹೋಗಿದ್ದಾರೆ. ಸಾಹಸಿ ಸಿಂಹ ಅಂತಲೇ ಗುರುತಿಸಿಕೊಂಡ ವಿಷ್ಣುವರ್ಧನ್ರವರು ಈ ಖಡ್ಗಕ್ಕೆ ಅತ್ಯಂತ ಪ್ರಾಮುಖ್ಯತೆಯನ್ನು ಕೊಡ್ತಾ ಬರ್ತಾಯಿದ್ರು. ಹಾಗೆ ಅದು ಎಷ್ಟರ ಮಟ್ಟಿಗೆ ಇತ್ತಪ್ಪ ಅಂದರೆ, ಅವರ ಜೀವಿತಾವಧಿಯ ಕೊನೆ ಉಸಿರಿರೋವರೆಗೂ ಆ ಖಡ್ಗವನ್ನು ಅವರು ಬಿಚ್ಚಲೇ ಇಲ್ಲ. ಹಾಗೆಯೇ ತಮ್ಮ ಬಲಗೈಯಲ್ಲೇ ಧರಿಸುತ್ತಾ ಅವರು ಅದಕ್ಕೆ ಪ್ರತಿನಿತ್ಯ ನಮಸ್ಕರಿಸುತ್ತಾ ಆ ಖಡ್ಗವನ್ನು ಕೊಟ್ಟಂತಹ ಗುರುಗಳಿಗೂ ಸಹ ಪ್ರತಿನಿತ್ಯ ಅವರು ಸ್ಮರಿಸ್ತಾ ಇದ್ರು ಅಂತಲೇ ಹೇಳ್ಬೋದು. ಅದೇನೇ ಆಗಿರಲಿ, ವಿಷ್ಣುವರ್ಧನ್ರವರು ಒಮ್ಮೆ ಖಡ್ಗವನ್ನು ತಿರುಗಿಸಿ ಅವರು ಒಂದು ಪಂಚನ್ನು ಕೊಡ್ತಾಯಿದ್ರೆ ಆ ಒಂದು ಪ್ರೇಕ್ಷಕರಿಗೆ ಆ ಸಿಗ್ತಿರ್ತಕ್ಕಂತಹ ಥ್ರಿಲ್ಲೇ ಬೇರೆ ಆಗಿರ್ತಿತ್ತು. ಇಷ್ಟು ಮಾಹಿತಿಯನ್ನು ನಾವು ನಿಮ್ಮ ಮುಂದೆ ಹೊತ್ತು ತಂದಿದ್ದೀವಿ. ಈ ವಿಷಯ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ ಮತ್ತು ಹಾಗೆ ಕಮೆಂಟ್ ಕೂಡ ಮಾಡಿ ಅಂತೇಳಿ ಕೇಳ್ಕೊತೀವಿ. ಧನ್ಯವಾದಗಳು ವೀಕ್ಷಕರೇ.